ಹಾಯ್, ರಕ್ಷಿತಾ ಪ್ರೇಮ್ ಅವರ ಜನ್ಮದಿನ ಇವತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದ ಸುದ್ದಿ ಹೊರಗೆ ಬಂದಿರುವಂಥದ್ದು. ಅದೇನಪ್ಪ ಅಂತಂದರೆ, ರಕ್ಷಿತಾ ಪ್ರೇಮ್ ಮತ್ತು ಜೋಗಿ ಪ್ರೇಮ್ ಅವರು ಶುರು ಮಾಡಿರುವಂಥ ಒಂದು ಚಿತ್ರ ನಿರ್ಮಾಣ ಸಂಸ್ಥೆ ಅಥವಾ ಬ್ಯಾನರ್. ಸೊ ಈ ಬ್ಯಾನರ್ನ ಮೊದಲ ಸಿನಿಮಾದ ಟೈಟಲ್ ರಿವೀಲ್ ಆಗಿರುವಂಥದ್ದು. ಮೊನ್ನೆ ಬ್ಯಾನರ್ ಪ್ಲಸ್ ಒಂದು ಹೊಸ ಸಿನಿಮಾ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗ ಆ ಟೈಟಲ್ ರಿಲೀಸ್ ಆಗಿರುವಂಥದ್ದು ರಕ್ಷಿತಾ ಪ್ರೇಮ್ ಅವರ ಜನ್ಮದಿನದ ವಿಶೇಷವಾದ ದಿನ. ಸೊ ಸೆಲೆಬ್ರೇಷನ್ ಆಗಿರುವಂಥದ್ದು. ಸೊ ಮಹೇಶ್ ಬಾಬು ಅವರು ಈ ಒಂದು ಸೆಲೆಬ್ರೇಷನಲ್ಲಿ ಭಾಗಿಯಾಗಿರುವಂಥದ್ದು. ಹಾಗೆಯೇ ಅವರ ಮಗ ಸೂರ್ಯ, ಜೋಗಿ ಪ್ರೇಮ್, ಹಾಗೆಯೇ ಸಾಕಷ್ಟು ಆಪ್ತರು, ಹಾಗೆಯೇ ಜೋಗಿ ಪ್ರೇಮ್ ಅವರ ಜೊತೆಗಿರುವಂಥ ಟೀಮ್ ಎಲ್ಲರೂ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿ ವಿಶ್ ಮಾಡಿರುವಂಥದ್ದು. ಇದಕ್ಕೂ ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಪ್ರೇಮ್ ಅವರ ನಿರ್ಮಾಣದ ಸಿನಿಮಾ, ಅದರ ಹೆಸರು ಇಡಿಯಟ್ ಅಂದಾಗ ರಕ್ಷಿತಾ ಪ್ರೇಮ್ ಅವರ ತೆಲುಗು ಸಿನಿಮಾ ನೆನಪಾಗುತ್ತೆ. ಸೊ ಅದು 2002. ಸೊ ಅದೇ ಸಿನಿಮಾ ಕನ್ನಡದ ಸಿನಿಮಾ ಅಪ್ಪು. ಸೊ ಅಪ್ಪು ಸಿನಿಮಾದ ತೆಲುಗು ರೀಮೇಕಲ್ಲಿ ರಕ್ಷಿತಾ ಪ್ರೇಮ್ ಅವರು ಆ್ಯಕ್ಟ್ ಮಾಡಿದರು. ರವಿತೇಜ ಅಲ್ಲಿ ಇವರ ಅಪೋಸಿಟ್ ಆಗಿದ್ದರು. ಸೊ ಈ ಒಂದು ಟೈಟಲ್ಲು ಮತ್ತು ಈಗ ರಕ್ಷಿತಾ ಅವರ ಸಹೋದರ ರಾಣಾ ಅವರ ಚಿತ್ರಕ್ಕಿಟ್ಟಂಥ ಟೈಟಲ್ ಸೇಮ್ ಇದೆ. ಸೊ ವಿಶೇಷ ಅನಿಸುತ್ತೆ. ವಿಶೇಷ ದಿನ, ವಿಶೇಷ ಸಂದರ್ಭದಲ್ಲಿ ಈ ಒಂದು ಟೈಟಲ್ ರಿವೀಲ್ ಆಗಿರುವಂಥದ್ದು. ಸೊ ಮಂಜುನಾಥ್ PS ಏನಿದ್ದಾರೆ, ಇವರು ಈ ಚಿತ್ರದ ನಿರ್ದೇಶಕರು. ಸೊ ಇವರು ಈಗಾಗಲೇ ಜೋಗಿ ಪ್ರೇಮ್ ಅವ್ರ ಜೊತೆಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹಾಡುಗಳನ್ನೆಲ್ಲ ಬರೆದಿದ್ದಾರೆ. ತುಂಬ ಒಳ್ಳೆಯ ಟ್ಯಾಲೆಂಟೆಡ್ ನಿರ್ದೇಶಕರು ಆಗಿ ಈಗ ಮೊದಲ ಹೆಜ್ಜೆ ಇಡ್ತಾ ಇರುವಂಥದ್ದು. ಜೋಗಿ ಪ್ರೇಮ್ ಅವರು ತಮ್ಮ ಈ ಒಂದು ನಿರ್ಮಾಣ ಸಂಸ್ಥೆ ಮೂಲಕ ಕನ್ನಡದ ಪ್ರತಿಭಾನ್ವಿತ ಕಲಾವಿದರು, ಹಾಗೆಯೇ ಪ್ರತಿಭಾನ್ವಿತ ನಿರ್ದೇಶಕರು ಅವರಿಗೊಂದು ಅವಕಾಶ ಕೊಡಬೇಕು ಅಂಥೇಳಿ ಈ ಒಂದು ನಿರ್ಮಾಣ ಸಂಸ್ಥೆಯನ್ನು ಹುಟ್ಟಾಕಿರುವಂಥದ್ದು. ಸೊ ಅದರ ಮೊದಲ ಚಿತ್ರ ಈ ಇಡಿಯಟ್ ಸಂಬಂಧಪಟ್ಟಂಗೆ ಸದ್ಯಕ್ಕಿಷ್ಟು. ಸೊ ಮತ್ತಷ್ಟು ಇನ್ನಷ್ಟು, ಹಾಗೆಯೇ ರಕ್ಷಿತಾ ಪ್ರೇಮ್ ಅವರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.